2018 ಶಿಫ್ಟನ್ನು ನಾವು ಸ್ಪೋರ್ಟ್ಸ್ ಕಿಟ್ಟಲ್ಲಿ ಕನ್ವರ್ಟ್ ಮಾಡಿದ್ದೀವಿ ಮತ್ತು ಬ್ಯಾಕಲ್ಲೂ ಸೇಮ್ ಇದೇ ಥರನೂ ಸ್ಪೋರ್ಟ್ಸ್ ಕಿಟ್ಟಲ್ಲಿ ಕನ್ವರ್ಟ್ ಮಾಡಿದ್ದೀವಿ. ಫಸ್ಟ್ ಗಾಡಿ ಬಂದಾಗ ಇದನ್ನು ಕಂಪ್ಲೀಟ್ ನಾವು ಐಟಮ್ ರಿಮೂವ್ ಮಾಡಿ ಬಾಡಿ ಕಿಟ್ ಎಲ್ಲ ತೆಗಿತೀವಿ. ಇದಾದ ತಕ್ಷಣ ನಾವು ಹೊಸ ಬಂಪರ್ಗೆ ನಾವು ಸ್ಯಾಂಡಿಂಗ್ ಮಾಡಿ ಫಸ್ಟ್ ಪ್ಲಾಸ್ಟಿಕ್ ಪ್ರೈಮರ್ ಮಾಡಿ ಅದಕ್ಕೆ ಪ್ರೈಮರ್ ಕಂಪ್ಲೀಟ್ ಮಾಡ್ತೀವಿ. ಪ್ಲಾಸ್ಟಿಕ್ ಪ್ರೈಮರ್ ಮಾಡಲಿಲ್ಲ ಅಂದರೆ ಪೈಂಟಿನ ಲೈಫು ಜಾಸ್ತಿ ಬರಲ್ಲ, ಪೈಂಟ್ ರಿಮೂವ್ ಆಗೋದು, ಪೈಂಟ್ ಫೀಲ್ ಆಗೋದು ಜಾಸ್ತಿ ಬಂದೇ ಬರುತ್ತೆ. ವರ್ಕ್ ಕಂಪ್ಲೀಟ್ ಆದಮೇಲೆ ನಾವು ಇದಕ್ಕೆ ಫೈನಲ್ ಪೈಂಟು ಮೆಟಾಲಿಕ್ ಪೈಂಟಲ್ಲಿ ಪೈಂಟ್ ಮಾಡ್ತಾಯಿದ್ದೀವಿ. ಫಿನಿಶಿಂಗ್ ಲಾಕರ್ ಫಿನಿಶಿಂಗ್ ನೋಡ್ತಿರ್ಬೋದು. ನಮ್ಮಲ್ಲಿ ಆದಷ್ಟು ಕ್ಯಾಪ್ಸಿ ಬ್ರ್ಯಾಂಡಲ್ಲಿ ಪೈಂಟ್ ಮಾಡ್ಕೊಡ್ತೀವಿ. ನಮ್ಮ ಹತ್ರ ಪೈಂಟ್ ಮಾಡಿಸಿದ್ರೆ 5 years ವಾರಂಟಿನೂ ಕೊಡ್ತೀವಿ. ಇದೇ ಥರ ಮಾಡಿಫಿಕೇಷನ್ ಫ್ರಂಟ್ ಬಂಪರ್, ಬ್ಯಾಕ್ ಬಂಪರ್, ಏರ್ ಬಂಪರ್ಸ್, ಕಟ್ಟಿಂಗು, ಹೆಡ್ಲೈಟು, ಟೈಲ್ ಲ್ಯಾಂಪು ಏನಾದ್ರು ಮಾಡಿಸ್ಬೇಕು ಅಂದರೆ ನಮ್ಮ ವೈರಸ್ ಕಾರ್ ಮೋಟರ್ಸ್ಗೆ ವಿಸಿಟ್ ಮಾಡ್ಬೋದು. ಇಷ್ಟರಲ್ಲೇ ನನ್ನ ಮಗನು ಕಾಲೇಜಿಂದ ಪಟ್ಟನ್ನಂಗೆ ಬಂದುಬಿಟ್ಟ, ಏನು ಡ್ಯಾಡಿ ಇವ್ನು ಕ್ಲೀನಾಗಿ ಫಿಟ್ ಮಾಡ್ತಿಲ್ಲ, ನಾನೇ ಫಿಟ್ ಮಾಡ್ತೀನಿ ಅಂತೇಳಿ ಕಂಪ್ಲೀಟ್ ಇದನ್ನು ಕಟ್ಟಿಂಗ್ ಎಲ್ಲ ಎತ್ಕೊಂಡು ಫ್ರಂಟ್ ಟು ಬ್ಯಾಕ್ 2 ಕಡೆನೂ ಹಿಡ್ಕೊಂಡು ಇದನ್ನು ಕಂಪ್ಲೀಟು ಫಿಟ್ಟಿಂಗ್ ಮಾಡ್ದ. ಇದಾದ ತಕ್ಷಣ ಸ್ಕ್ರೂ ಫಿಟ್ಟಿಂಗ್ ಮಾಡಿ ವರ್ಕ್ ಫುಲ್ಲು ಸ್ಪೀಡಲ್ಲಿ ಕಂಪ್ಲೀಟ್ ಮಾಡ್ದ. ಕಾಲೇಜ್ ಮುಗಿಸ್ಕೊಂಡು ಸೀದಾ ಮನೆಗೆ ಹೋಗು ಅಂತ ಹೇಳಿದ್ರೆ ಇವನು ಕೇಳೋದೇ ಇಲ್ಲ, ಸೀದಾ ಗ್ಯಾರೇಜ್ಗೆ ಬಂದೇ ಬಿಡ್ತಾನೆ. ವರ್ಕ್ ಕಂಪ್ಲೀಟ್ ಆಗಿದೆ. ಈ ಗಾಡಿಗೆ ಫುಲ್ಲು ವಾಟರ್ ವಾಶ್ ಮತ್ತು ರಬ್ಬಿಂಗ್ ಪಾಲಿಶು ಕಂಪ್ಲೀಟ್ ಮಾಡಿದ್ದೀವಿ. ಬಿಫೋರ್ ಆ್ಯಂಡ್ ಆಫ್ಟರ್ ಫಿನಿಶಿಂಗ್ ನೋಡ್ಕೊಬೋದು ಯಾವ ಥರ ಕಂಪ್ಲೀಟ್ ವರ್ಕ್ ಆಗಿದೆ ಅಂತೇಳಿ. ಆಫ್ಟರ್ ಮಾರ್ಕೆಟು ಯಾವುದೇ ಹೆಡ್ಲೈಟು, ಟೈಲ್ ಲ್ಯಾಂಪು, ಬಾಡಿ ಮಾಡಿಫಿಕೇಷನ್ ಇದ್ರೂ ನಮ್ಮ ವೈರಸ್ ಕಾರ್ ಮೋಟರ್ಸ್ಗೆ ವಿಸಿಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲಲ್ಲೂ ಶೇರ್ ಮಾಡಿ.